ಆದರೂ ಪೈಪ್ ತಗೊಂಬಿಟ್ಟು ನೋಡಿದೆ ಕರೆಂಟು ಬಂದಿಲ್ಲ. ಇವಾಗ ಎಲ್ಲಿ ಏನಾಗ್ತದೆ ನೋಡಬೇಕು. ಆದರೂ ರೈತರದ್ದು ತುಂಬ ಕಷ್ಟ. ನಮ್ಮ ಕಡೆ 200 ವೋಲ್ಟೇಜ್ ಇರುತ್ತಷ್ಟೇ. 21 ಪೈಪ್ ಬಿಟ್ಟಿದ್ದೀನಿ, 420 ಅಡಿ ಬೋರ್ ಇದು. ನಾನ್ನೂರ 20 ಅಡಿ ಅಂದರೆ 200 ವೋಲ್ಟೇಜ್ ಆಗಲ್ಲ. 7.5 HP ಮೋಟ್ರು. 7/14 ಸ್ವಂತ ವೈಂಡರ್ ಮೆಕ್ಯಾನಿಕ್ ಆಗಿರೋದ್ರಿಂದ ನನ್ನ ಐಡಿಯಾ ಪ್ರಕಾರ ಮೋಟ್ರ್ ವೈಂಡಿಂಗ್ ಮಾಡಿದ್ದೀನಿ. 1 ಇಂಚ್ ನೀರು ಸದ್ಯಕ್ಕೆ ಬರುತ್ತೆ. 1 ಇಂಚ್ ನೀರಲ್ಲಿ ಅರ್ಧ ಎಕರೆಗೆ ಅಡಿಕೆ ಗಿಡ ತೆಂಗು ಹಾಕಿದ್ದೀನಿ. 3/4 ಎಕರೆಗೆ ದಾಳಿಂಬೆ ಹಾಕಿದ್ದೀನಿ. 1 ಇಂಚ್ ನೀರಲ್ಲೇ ಅಡಿಕೆ ಗಿಡ ಇದೆ. ಯಾವ ಥರ ಇದೆ ನೋಡಿರಿ. ನೋಡಿ, ಇದಕ್ಕೆ ನೀರು ಕಡಿಮೆ ಆಗಿದೆ, ಎಲೆ ಎಲ್ಲ ಕಲರ್ ಆಗಿದೆ ನೋಡಿರಿ. ಗೊತ್ತಾಗ್ಬಿಡುತ್ತೆ, ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. 2 ಇಂಚ್ ನೀರು ಬಂದಿದ್ದರೆ ಫುಲ್ ತೋಟ ಇನ್ನೂ ಚೇಂಜ್ ಮಾಡ್ತಾಯಿದ್ದೆ. ಇವಾಗ ಎಲ್ಲಿ ಸಮಸ್ಯೆ ಆಗಿದೆ, ಇಲ್ಲೇ ಏನಾದರೂ ಸಮಸ್ಯೆ ಆಗಿರೋ. ವೈರ್ ಹಾಕೋ ವೈಟ್ ಬಬಲ್ಸ್ ಬಂದಿದೆ ವೈರಲ್ಲಿ. ಕೈಯಲ್ಲಿ ಮುಟ್ಟೋದು ಅಪಾಯ. ಆದರೂ ಏನಾದರೂ ಅಂಟಿಟ್ಕೊಂಡಿದೆಯಾ? ಇಲ್ಲ, ಓಪನ್ ಇದೆ. ಕಂಬದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ? ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಜನಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಅಷ್ಟೇ ಮಾಡಿದೆ ಯೂಟ್ಯೂಬ್ ಚಾನಲ್. ಅದು ಮತ್ತು ಮೊದಲೇ ಒಂದು ಮಾಡಿದ್ವಿ, ಸಕ್ಸಸ್ ಆಗಲಿಲ್ಲ. ವ್ಯೂಸ್ ನಾವು ಅಂದ್ಕೊಂಡಂಗೆ ಬರಲಿಲ್ಲ. ಆದರೆ 1 ಲಕ್ಷ ಸುಮ್ಮನೆ ದುಡ್ಡು ಖರ್ಚು ವೇಸ್ಟ್ ಆಯಿತು. ಇಲ್ಲೇನಾಗಿಲ್ಲ. ಇಲ್ಲೇ ಅಂದ್ರೆ TC ಹತ್ರ ವೈರ್ ಕಟ್ಟಾಗಿದೆ. ಜನ ಬೇರೆ ಇಲ್ಲ ಇಲ್ಲಿ. ಯಾವ ರೀತಿ ಚೆಕ್ ಮಾಡೋದು ಇಲ್ಲಿ? ವೈರು ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ ಬರ್ರಿ. ಚಿಕ್ಕದೊಂದು ದನ ಇದೆ. ಓಹೋ, ಅಲ್ಲಿ ತೆಂಗಿನ ಮರದ ಗರಿ ನೋಡ್ರಿ, ಪಕ್ಕ ವೈರ್ ಮೇಲೆ ಪಕ್ಕ ಕೂತಿದೆ ನೋಡ್ರಿ. ಇಲ್ಲಿ ಎಲ್ಲ ತುಂಬ ಸಮಸ್ಯೆ ಈ ಥರ ಆದರೆ. ಈ ಥರ ಎಲ್ಲ ವೈರ್ ಮೇಲೆ ಗರಿ ಕೂರಬಾರ್ದು. ಮೋಟ್ರ್ ಸುಡು ಬರ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಲೈನ್ ಎಷ್ಟು ಹತ್ರ ಐತೆ. ನೋಡ್ರಿ, ಫುಲ್ ಹತ್ರ ಇದೆ. ಗರಿ ಕಟ್ ಮಾಡೋಕೆ ಮೊದಲು ಇವು. ಎಲ್ಲ ಲೈನ್ ಕಟ್ ಆಯ್ತು. ಕಟ್ಟಾಯಿತು. ಕರೆಂಟ್ ಏನಕ್ಕೆ ಬರ್ತಾ ಇಲ್ಲ ಅಂತ ತುಂಬ ಹಳೆ ವೈರ್ ಹಾಕಿದ್ವಿ. ಸುಮ್ಮನೆ ಕೆಲವರು ಲಾಗ್ ಮಾಡ್ತಾರೆ.
ಬಡವ್ರ ಮಕ್ಕಳನ್ನ ಬೆಳೆಸ್ರಿ. ಸುಮ್ಮನೆ ಎಂತೆಂಥವ್ರಿಗೆ ಲೈಕ್ ಕಾಮೆಂಟ್ ಕೊಡ್ತೀರಾ. ನೋಡೋಣ ಬನ್ನಿ ಇನ್ನೊಂದ್ಸಲ ಎಲ್ಲ ಲೈನೆಲ್ಲ ಬಡ್ದಾಯ್ತು. ಅಯ್ಯೋ ಇಲ್ಲೇ ಹತ್ತೋದು ತುಂಬ ಕಷ್ಟ. ದಿವಸಾಲು ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇರುತ್ತೆ ಇಲ್ಲಿ. ಇಲ್ಲ ವೈರ್ ಕಟ್ ಆಗೋದು, ಇಲ್ಲ ಮೇನ್ ಸೈಡ್ ಕಟ್ ಆಗೋದು, ಇಲ್ಲಾಂದರೆ ಕೇಬಲ್ ಹೋಗೋದು, ಇಲ್ಲ ಫೀಸ್ ಹೋಗೋದು. ಇದಕ್ಕೆಲ್ಲ ವೋಲ್ಟೇಜ್ ಪ್ರಾಬ್ಲಮ್. ಸರಿಯಾದ ವೋಲ್ಟೇಜ್ ಮೋಟ್ರಿಗೆ ಸಿಗೋದಿಲ್ಲ. 20-22 ಆಂಪ್ಸ್ ಕಾಣುತ್ತೆ. 22 ಆಂಪ್ಸಂದ್ರೆ ಮೇನ್ ಸೈಡ್ ಸಾಮಾನ್ಯ ಹೀಟ್ ಆಗುತ್ತೆ. ಮೇನ್ ಸೈಡ್ ಕೇಬಲ್ಲು ಇದೆಲ್ಲ ಮೊನ್ನೆ ಬೆಂಕಿ ಹತ್ಕೊಂಡಿದೆ. ಈ ಕಡೆ ಬಂದಿದ್ರೆ ತುಂಬ ಇದು ಅಷ್ಟು ಹೊತ್ಕೊಂಬಿಡೋದು. ನೋಡಿ ನಮ್ಮ ಮಾವರ ಒಂದು 2-3 ತೆಂಗಿನ ಮರದ ಹತ್ರ ಹೋಗ್ಬಿಟ್ಟಿತ್ತು. ಸುಮ್ಮನೆ ನಮ್ಮಿಂದ ಅವ್ರಿಗೆ ತೊಂದರೆ. ನೋಡಿ ಮತ್ತೆ ಕರೆಂಟ್ ಬಂದೇ ಇಲ್ಲ. ಹಿಂಗಾದರೆ ಕರೆಂಟ್ ಬೆಳಿಗ್ಗೆ 6 ಗಂಟೆಗೆ ಕೊಡ್ತಾನೆ. ಇವಾಗ ಆ್ಯಕ್ಚುಲಿ ಟೈಮು 7:58, 8 ಗಂಟೆ. ಇನ್ನೊಂದು ಗಂಟೆ ಕರೆಂಟ್ ಇರುತ್ತೆ. ಇನ್ನೊಂದು ಗಂಟೆಯಲ್ಲಿ ಎಲ್ಲಿಗೆ ಬಿಡ್ತೀವಿ 1 ಕಾಲು ಇಂಚ್ ನೀರು. ಇವಾಗ ಯಾವ ಥರ ಚೆಕ್ ಮಾಡ್ದನೋ ತಲೆ ಕೆಟ್ಟೋಯ್ತು. ಕಂಬದಿಂದ ಮೇನ್ ಸೈರಿಗೆ ಬರ್ತಾಯಿಲ್ವಾ, ಟಿ ಸಿಯಿಂದ ಲೈನಿಗೆ ಬರ್ತಾಯಿಲ್ವಾ. ಬನ್ನಿ ಟಿ ಸಿ ಹತ್ರ ಒಂದು ಸಲ ಚೆಕ್ ಮಾಡಿಬಿಟ್ರೆ